ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು. ಸೊ ದಸರಾ ಹಬ್ಬಕ್ಕೆ ಬಂದೇ ಬಿಡ್ತು ನೋಡಿ, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಸೊ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದಂಥ ನ್ಯೂಸ್ ಇದು. ಸೊ ಇವತ್ತು ನಡೆದಂಥ ಬೆಳಗಾಮಲ್ಲಿ ನಡೆದಂಥ ಸಭೆಯಲ್ಲಿ ಅವರು ತಿಳಿಸಿರುವಂಥ ಮಾಹಿತಿ ಇದು. ಸೊ ನಾನು ನಿಮ್ಮ ಹತ್ರ ತಿಳಿಸೋಣ ಅಂತ ಬಂದೆ. ಯಾಕಂದರೆ ಲಾಸ್ಟ್ ಟೈಮ್ ಹಾಕಿದ್ನಲ್ಲ ನಾನು, ಗೃಹಲಕ್ಷ್ಮಿಯರು ಎಲ್ಲ ಹಣ ಬಂದಿಲ್ಲ ಅಂತ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಅಂತ ವಿಡಿಯೋ ಹಾಕಿದ್ದೆ. ಅದ್ರ ಹಿಂದೆನೂ ಗೃಹಲಕ್ಷ್ಮಿಯರು ವಿಡಿಯೋ ಹಾಕಿದ್ದೆ. ಸೊ ಅದಕ್ಕೆ ಮಸ್ತಾಗಿ ಸೂಪರಾಗಿ ರೆಸ್ಪಾನ್ಸ್ ಸಿಕ್ಕಿದೆ ನಿಮ್ಮ ಕಡೆಯಿಂದ. ಫಸ್ಟ್ ಅದಕ್ಕೆ ಥ್ಯಾಂಕ್ ಯು. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ. ಸೊ ಏನು ಹೇಳಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂತ ನೋಡೋಣ ಬನ್ನಿ. ಹೇಳಿದ್ನಲ್ಲ, ಅಕ್ಟೋಬರ್ 7ನೇ ತಾರೀಕು ಮತ್ತು ಅಕ್ಟೋಬರ್ 9ನೇ ತಾರೀಕು ಗೃಹಲಕ್ಷ್ಮಿಯರಿಗೆ ಅವರ ಖಾತೆಗೆ ಅಮೌಂಟ್ನ ಜಮಾವಾಗಲಿದೆ ಅಂತ ಹೇಳ್ತಿದ್ದಾರೆ. ಅವರ ಖಾತೆಗೆ ಜಮಾ ಆಗುತ್ತೆ ಅಕೌಂಟಿಗೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನೇನು ಇವತ್ತು 4ನೇ ತಾರೀಕು, ಇನ್ನೊಂದು 3-4 ದಿನದಲ್ಲೇ ಅಮೌಂಟ್ ಬಂದುಬಿಡುತ್ತೆ ಗೃಹಲಕ್ಷ್ಮಿಯರಿಗೆ. ಸೊ ಆವಾಗ ಆರಾಮಾಗಿ ದಸರಾ ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದು ಅಂತ, ದಸರಾ ಹಬ್ಬಕ್ಕೆ ಗಿಫ್ಟು ಅಂತ ಹೇಳಿದ್ದಾರೆ. ಸೊ ಅವ್ರು ಹೇಳಿದ್ದಾರೆ, ನಾವು ಹ್ಞೂ ಅಂತ ಹೇಳ್ತಾ ಇದ್ದೀವಿ. ಸೊ ಬಂದುಬಿಟ್ರಂತೂ ಅಮೌಂಟು ತುಂಬಾ ಖುಷಿ ಆಗುತ್ತೆ. ಅವ್ರು ಹೇಳ್ತಿದ್ದಾರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು 4,000 ಬರುತ್ತೆ ಅಂತ. ನನಗೆ ಅನ್ಸ್ದಂಗೆ 2,000 ಅಂತರೂ ಬಂದೇ ಬರುತ್ತೆ. ಯಾಕಂದರೆ ಲಾಸ್ಟ್ ಟೈಮೇ ಅವರು ಇನ್ನೊಂದು ಪ್ರೆಸ್ ಮೀಟಲ್ಲಿ ಹೇಳಿದರು ಅಲ್ವಾ, 2,000 ಅಮೌಂಟ್ ಹಾಕ್ತೀನಿ. ಯಾಕಂದರೆ ಗೃಹಲಕ್ಷ್ಮಿಯರು ತುಂಬ ಅಂದರೆ ತುಂಬ ಜನ ಇದ್ದಾರೆ, 2,500 ಕೋಟಿ ಅಮೌಂಟ್ನ ನಾವು ರಿಲೀಸ್ ಮಾಡಬೇಕು ಅಂತ. ಸೊ ಹಾಗಾಗಿ ಈ ತಿಂಗಳು 12ನೇ ಕಂತು ಬರುತ್ತೆ. ಆಮೇಲೆ ಈ ತಿಂಗಳು ಎಂಡಿಗೆ ಇನ್ನೊಂದು 13ನೇ ಕಂತು ಅಮೌಂಟ್ ಬರುತ್ತೆ. ಸೊ ಹಾಗಾಗಿ ಬಂದೇ ಬರುತ್ತೆ ಅಮೌಂಟು ಅಂತ ಹೇಳಿದ್ದಾರೆ ಪ್ರೆಸ್ ಮೀಟಲ್ಲಿ. ಸೊ ಎಲ್ಲರೂ ನಾವು ಕಾತುರದಿಂದ ಕಾಯೋಣಂತೆ ಗೃಹಲಕ್ಷ್ಮಿಯರ ಅಮೌಂಟ್ ಬರಲಿಕ್ಕೆ. ಯಾಕಂದರೆ ಬಂದರೆ ಅಂತರೂ ಆರಾಮಾಗಿ ಸೀರೆ ತೊಗೋಬೋದು, ಆರಾಮಾಗಿ ಮಕ್ಳಿಗೆ ಬಟ್ಟೆ ಕೊಡಿಸ್ಬೋದು, ಆ ಹಬ್ಬಕ್ಕೆ ಏನು ಬೇಕೋ ಸಣ್ಣ ಪುಟ್ಟ ಶಾಪಿಂಗ್ ಅಂತೂ ಆರಾಮ್ಸೆ 2,000 ರೂಪಾಯಿನಲ್ಲಿ ಮಾಡ್ಬೋದು. ಸೊ ಹಾಗಾಗಿ ಗೃಹಲಕ್ಷ್ಮಿಯರಿಗೆ ಅಮೌಂಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ನಾವು ಲಾಸ್ಟ್ ಗಣೇಶ ಹಬ್ಬದಿಂದನೂ ಕಾಯ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟಿರೋದವರು ನಮಗೆ ಎಲ್ಲ ಹೆಣ್ಮಕ್ಳಿಗೆ. ಸೊ ಈಗ ದಸರಾ ಹಬ್ಬ ಬಂತು, ದಸರಾ ಹಬ್ಬಕ್ಕೆ ನಾವು ತಪ್ಪಿಸಲ್ಲ, ಹೆಣ್ಮಕ್ಳಿಗೆ ಬೇಜಾರು ಮಾಡಲ್ಲ, ಗೃಹಲಕ್ಷ್ಮಿಯರಿಗೆ ನಾವು ಅಮೌಂಟ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವು ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀವಿ. ಸೊ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದೇ ಬರುತ್ತೆ ಅಂತ ಅವರು ಇವತ್ತಿನ ಸಭೆಯಲ್ಲಿ ಬೆಳಗಾಂನಲ್ಲಿ ಹೇಳಿದ್ದಾರೆ. ಸೊ ನಿಮಗೂ ಈ ವಿಷಯನ ಹೇಳೋಣ. ಸ್ವಲ್ಪ ಕಾಯ್ತೀರಾ ನೀವು, ಸ್ವಲ್ಪ ನಿಮಗೂ ಚೆನ್ನಾಗಿ ಅನ್ಸುತ್ತಲ್ವಾ. ಸೊ ಅಪ್ಡೇಟ್ ಸಿಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಲ್ವಾ ದಸರಾ ಹಬ್ಬಕ್ಕೆ. ಸೊ ಹಾಗಾಗಿ ನಾನು ನಿಮಗೆ ಈ ವಿಷಯನ ತಿಳಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಫ್ರೆಂಡ್ಸ್, ಸ್ವಲ್ಪ ಜನ ಕಮೆಂಟ್ಸ್ನಲ್ಲಿ ಹಾಕ್ತಿದ್ರಿ, ಅಂದರೆ ಬೇರೆಯವ್ರ ಯೂಟ್ಯೂಬರ್ಸ್ ಕಮೆಂಟ್ಸ್ನಲ್ಲೂ ಹಾಕ್ತಿದ್ರಿ. ನಾನು ಕಮೆಂಟ್ ಸೆಕ್ಷನ್ನ ಆಫ್ ಮಾಡಿದ್ದೆ, ಬಟ್ ಬೇರೆಯವ್ರದಲ್ಲಿ ನೋಡಿದೆ ನಾನು. ಅದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಕೆಲವೊಬ್ರು ಹೇಳ್ತಿದ್ದಾರೆ, 4ನೇ ಕಂತು ಅಷ್ಟೇ ಬಂತು ನಮಗೆ, 6ನೇ ಕಂತು ಅಷ್ಟೇ ಬಂತು, ಅಲ್ಲಿಂದ ನಮಗೆ ಅಮೌಂಟ್ ಬರಲಿಲ್ಲ, ಯಾಕಂತಲೇ ಗೊತ್ತಾಗ್ತಿಲ್ಲ. ನಾವು ಹೋಗಿ ದಾವಣಗೆರೆವನ್ನು, ಆಮೇಲೆ ನಾವು ಹೋಗಿ ಕರ್ನಾಟಕವನ್ನು ಅಲ್ಲೆಲ್ಲ ವಿಚಾರಿಸ್ತಿದ್ವಿ. ಆಮೇಲೆ ಎಲ್ಲ ಹತ್ರನೂ ಹೋಗಿ ನಾವು ಇದು ಇರುತ್ತಲ್ಲ ಸೇವಾ ಕೇಂದ್ರಗಳು, ಅಲ್ಲೆಲ್ಲ ವಿಚಾರಿಸ್ತಾ ಇದ್ದೀವಿ. ಗೃಹಲಕ್ಷ್ಮಿ ಸ್ಟೇಟಸ್ ವಿಚಾರಿಸಿದ್ರೆ, ನೀವು IT ರಿಟರ್ನ್ಸ್ ಕಟ್ತಾ ಇದ್ದೀರಾ, ನೀವು ನಿಮ್ಮದು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಾ ಇದ್ದೀರಾ, ಸೊ ಹಾಗಾಗಿ ಬರ್ತಾ ಇಲ್ಲ ನಿಮ್ಮದು, ನೀವು ಇಲ್ಲಿ ಎಲಿಜಿಬಲ್ ಇಲ್ಲ ಅಂತ ಬರ್ತಿದೆ ಅಂತ ಹೇಳ್ತಿದ್ದಾರೆ ಅಂತ. ಸೊ ಅದಕ್ಕೇನು ರೀಸನ್ ಅಂದರೆ, ನೀವು ಲಾಸ್ಟ್ ಟೈಮ್ ಅಂದರೆ ಒಂದು 2 ವರ್ಷದ ಹಿಂದೆ ಆರ್ 1 ವರ್ಷದ ಹಿಂದೆ ಆಧಾರ್ ಕಾರ್ಡ್, ಪಾನ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಮಾಡಿಸ್ಬೇಕು ಅಂತ ಬಂದಿತ್ತು ನೋಡಿ. ಸೊ ಅದಕ್ಕೆ ಲಿಂಕ್ ಎಷ್ಟೊಂದು ಜನ ಅಂದರೆ ಎಲ್ಲರೂ ಕಂಪಲ್ಸರಿ ಮಾಡಿಸ್ಲೇಬೇಕು, ಮಾಡಿಸಿದ್ದೀವಿ. ಸೊ ಯಾರೆಲ್ಲ ಆ ಪೀರಿಯಡ್ ಮುಗಿದ್ಮೇಲೆ 1,000 ರೂಪಾಯಿ ದಂಡ ಕಟ್ಟಿದ್ದೀರಾ ನೋಡಿ, 1,000 ರೂಪಾಯಿ ಆ ಪೀರಿಯಡ್ 3 ತಿಂಗಳು ತನಕ ಅಷ್ಟೇ ಫ್ರೀ ಇರ್ತದೆ. ಅದಾದ್ಮೇಲೆ ಮಾಡಿಸಿದವರಿಗೆ 1,000 ರೂಪಾಯಿ ದಂಡ ಇತ್ತು. ಸೊ ಆ ದಂಡ ಯಾರು ಕಟ್ಟಿದಾರಲ್ಲ ಅವರಿಗೆ ಗೃಹಲಕ್ಷ್ಮಿ ಅಮೌಂಟ್ ಯಾರಿಗೂ ಬರ್ತಾ ಇಲ್ಲ.
ಸೊ ಹಾಗಾಗಿ IT ರಿಟರ್ನ್ಸ್ ಕಟ್ಟಿದವ್ರಿಗೆ ಮತ್ತು ಗೌರ್ಮೆಂಟ್ ಜಾಬ್ ಹಸ್ಬೆಂಡ್ ಇದ್ದವರಿಗೆ, ಆಮೇಲೆ APL ಕಾರ್ಡ್ ಅಲ್ಲಿ ಇದ್ದವ್ರಿಗೆ, ಆಮೇಲೆ ಇನ್ನೊಂದೇನೋ ಹೇಳಿದರು 1000 ಸ್ಕ್ವೇರ್ ಫೀಟ್ ಒಳಗಡೆ ಮನೆ ಇದ್ದವ್ರಿಗೆ ಮಾತ್ರ ಬರುತ್ತೆ ಅಮೌಂಟು, ಹೀಗೆಲ್ಲ ರೂಲ್ಸ್ಗಳು ಹೇಳ್ತಾ ಇದ್ರು. ಸೊ ನೆನಪಲ್ಲಿ ಇಟ್ಕೊಳ್ರಿ ಫ್ರೆಂಡ್ಸ್, ಇದು ಯಾರು 1000 ರೂಪಾಯಿ ಕಟ್ಟಿದಿರಲ್ಲ, ಸೊ ಅವರಿಗೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇಲ್ಲ ಅಂತೆ. ಇತ್ತೀಚೆಗೆ ಬಂದಂಥ ಅಪ್ಡೇಟ್ ಇದು. ಸೊ ಇನ್ಮೇಲೆ ಇದು ಏನಾದರೂ ಚೇಂಜ್ ಆಗ್ಬೋದು ಅನ್ಕೊತೀನಿ, ಯಾಕಂದರೆ ತುಂಬ ಜನ ಇರ್ತಾರೆ ಈ ಥರ ಮಾಡಬಾರ್ದು. ಅವರು ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು, ಕೆಲವೊಬ್ಬರಿಗೆ ಅದು ಇನ್ಫಾರ್ಮೇಷನ್ ಗೊತ್ತೇ ಇರಲ್ಲ, ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕಿಂದು. ಸೊ ಲೇಟಾಗಿ ಪಾಪ ಕಟ್ಟಿರ್ತಾರೆ. ಎಲ್ಲರೂ ಏನು ಶ್ರೀಮಂತರೇ ಇರಲ್ಲಲ್ವ, ಅದರಲ್ಲಿ ಎಷ್ಟೊಂದು ಜನ ಬಡವರು ಇರ್ತಾರೆ. ಸೊ ಅವರಿಗೆ ಅನ್ಯಾಯ ಆಗಬಾರ್ದಲ್ವ. ಸೊ ಹಾಗಾಗಿ ಸರ್ಕಾರದವರು ಕ್ಲೀನಾಗಿ ಇನ್ನೊಂದು ಸತಿ ಡಿಟೇಲಾಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಡಿಡಕ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಆಮೇಲೆ ಹೇಗೆಲ್ಲ ನಡೀತಾ ಇದೆ ನಿಮ್ಮ ದಸರಾ ಹಬ್ಬ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. 9 ದಿನಾನೂ ತುಂಬ ಚೆನ್ನಾಗಿ ರೆಡಿಯಾಗಿ ಕಲರ್ 9 ಡೇಸ್ 9 ಕಲರ್ಸ್ ಆಗಿ ಬ್ರೈಟಾಗಿ ನಿಮ್ಮ ಜೀವನದಲ್ಲೂ ಈ ಕಲರ್ಸು ನವರಾತ್ರಿ ಕಲರ್ಸ್ಗಳ ಹಬ್ಬ ತುಂಬ ಚೆನ್ನಾಗಿ ನಡೀಲಿ. ಆಮೇಲೆ ನಾಳೆ ನೆಕ್ಸ್ಟ್ ವಿಡಿಯೋ ಏನು ಬರುತ್ತೆ ಅಂದರೆ ಹಿಂದೂ ಮಹಾಗಣಪತಿ, ನಮ್ಮ ದಾವಣಗೆರೆಯ ಫೇಮಸ್ ಹಿಂದೂ ಮಹಾಗಣಪತಿ ಅಲ್ವಾ. ಸೊ ನಾಳೆ ಗಣಪತಿಯ ವಿಸರ್ಜನೆ ಇದೆ. ಸೊ ಅಲ್ಲಿದ್ದು ವಿಡಿಯೋ, ಆಮೇಲೆ ನಾವು ಹೋಗಿದ್ದು ವಿಡಿಯೋ ಎರಡೂ ಮರ್ಜ್ ಆಗಿ ಬರುತ್ತೆ. ನಾನು ನನ್ನ ಕೈಯಾರೆ ಗಣೇಶನಿಗೆ ಮೋದಕ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮೋದಕ ಮಾಡಿಕೊಂಡು ಕರ್ಜಿಕಾಯಿ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ಅದು ವರ್ಷ ನಾವು ಹೋಗ್ತೀವಿ. ಆ್ಯಕ್ಚುಲಿ ಲಾಸ್ಟ್ ಇಯರು ಏನೇನಾಯಿತು ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಹೀಗೆ ಗೃಹಲಕ್ಷ್ಮಿಯರು ನಾನು ಹೇಳ್ತಿದ್ದಿದ್ದು ವಿಡಿಯೋನಲ್ಲಿ ಇದು ಟ್ರ್ಯಾಕ್ ಸ್ವಲ್ಪ ಚೇಂಜ್ ಆಯಿತು, ದಯವಿಟ್ಟು ಕ್ಷಮಿಸಿ. ಬಟ್ ನಿಮ್ಮ ರೆಸ್ಪಾನ್ಸ್ ಮಾತ್ರ ಗೃಹಲಕ್ಷ್ಮಿಯರ ವಿಡಿಯೋಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹೀಗೆ ಹೆಚ್ಚು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಕಳಿಸಿ. ದಯವಿಟ್ಟು ಹೆಚ್ಚು ಲೈಕ್ ಮಾಡಿ, ಯಾಕಂದರೆ ತುಂಬ ಬೇಗ 500 ರೀಚ್ ಆಗೋಕ್ಕೆ ಇನ್ನೊಂದು ಸ್ವಲ್ಪ ಜನ ಕಮ್ಮಿ ಇದ್ದಾರೆ, ಸ್ವಲ್ಪ ಫ್ರೆಂಡ್ಸ್ ಕಮ್ಮಿ ಇದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಬೇಗ ರೀಚ್ ಆಗೋಣಂತೆ. ಹಾಗೆ 1000 ಸಬ್ಸ್ಕ್ರೈಬರ್ಸು ಬೇಗನೆ ಆಗಲಿ. ಇನ್ನೇನು 395 or 394 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಬೇಗ ಪ್ಲೀಸ್ 1000 ಆಗಲಿ. ಹೇಗೆ ಅನ್ನಿಸ್ತು ಗೃಹಲಕ್ಷ್ಮಿಯವ್ರ ಬಗ್ಗೆ ಹೇಳಿದ್ದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ದಸರಾ ಹಬ್ಬನೂ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಹೇಳಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ.